ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ರಸ್ತೆ ಅಪಘಾತ, ಸವಾರ ಸ್ಥಳದಲ್ಲೇ ಸಾವು. ಎಮ್ಮೆ ಅಡ್ಡ ಬಂದು ಗುದ್ದಿದ ಪರಿಣಾಮ ಈ ಅಪಘಾತ. ದಾಂಡೇಲಿ ನಗರದ ಕೋಗಿಲ್ಬನ ಹಿಂದೂ ರುದ್ರಭೂಮಿ ಸಮೀಪದ ಸ್ಕೂಟಿಗೆ ಎಮ್ಮೆ ಅಡ್ಡ ಬಂದು ಗುದ್ದಿದ ಪರಿಣಾಮ ಸವಾರ ಮೃತಪಟ್ಟ ಘಟನೆ ರವಿವಾರ ರಾತ್ರಿ 8:30ಕ್ಕೆ ನಡೆದಿದೆ. ಜೊಯ್ಡಾ ತಾಲೂಕಿನ ಬಾಪೇಲಿ ನಿವಾಸಿ ನಾಗರಾಜ್ ವೆಂಜನ್ಕರ್ ದಾಂಡೇಲಿಗೆ ಬರುತ್ತಿರುವಾಗ ರುದ್ರಭೂಮಿ ಸಮೀಪದಲ್ಲಿ ಎಮ್ಮೆ ಅಡ್ಡ ಬಂದು ಕಾರಣ ಗಾಡಿ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸವಾರ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಹಿಂಬದಿ ಸವಾರನಾದ ರವಿದಾಸ್ ಇವರಿಗೆ ಸಣ್ಣ ಪುಟ್ಟ ಗಾಯಾಳುಗಳಾಗಿದ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರತ್ಯಕ್ಷವಾಗಿ ಯಾರು ಈ ಘಟನೆಯನ್ನು ಕಂಡಿಲ್ಲ. ಘಟನೆ ನಡೆದ ನಂತರ ಸ್ಥಳದಲ್ಲಿ ಸಾರ್ವಜನಿಕರು ನಿಂತು ನೋಡುತ್ತಿದ್ದರು. ಆಂಬ್ಯುಲೆನ್ಸ್ ಬರುವುದು ತಡವಾಗುತ್ತಿದೆ ಎಂದು ಅದೇ ಮಾರ್ಗದಲ್ಲಿ ಬರುತ್ತಿದ್ದ ಹೆಸ್ಕಾಂ ಸಿಬ್ಬಂದಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಅವರ ಈ ಮಾನವೀಯತೆಯ ಕಾರ್ಯಕ್ಕೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಿಪಿಐ ಭೀಮಣ್ಣ ಸುರಿ, ಪಿಎಸ್ಐಗಳಾದ ಕೃಷ್ಣ ಅರಿಕೇರಿ, ಜಗದೀಶ್ ನಾಯಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಎಷ್ಟು ಗಂಟೆಗೆ ಆಕ್ಸಿಡೆಂಟ್ ಆಗಿತ್ತು? ಅಪ್ರಾಕ್ಸ್ ಪೌನೆ ಗಂಟೆಗೆ. ಅವನ ಸ್ಪಾಟಲ್ಲಿ ಏನಾದರೂ ಡೆತ್ ಆಗಿತ್ತಾ ಮನುಷ್ಯಂದು? ಇಲ್ಲ, ಸ್ಪಾಟ್ನಲ್ಲಿ ಇದ್ದ ಮನುಷ್ಯ, ಅವನು ಜೀವಂತಿದ್ದ. ಬಟ್ ನಾವು ಬರೋದಕ್ಕೆ ಮುಂಚೆ ಆಗಿತ್ತು ಆಕ್ಸಿಡೆಂಟ್. ಓಕೆ, ನೀವು ಅಲ್ಲಿ ಬೆಲ್ಪಾರ್ ಹತ್ರ ಬರೋ ಟೈಮಲ್ಲಿ ನೀವು ನೋಡಿದ್ರಿ? ಹೋಗೋ ಟೈಮಲ್ಲಿ ನೀವು ನೋಡಿದ್ರಿ? ಟೈಮಲ್ಲಿ ಆಗಿತ್ತು, ನೋಡಿದ್ವಿ. ಯಾರೂ ಮುಟ್ತಾ ಇಲ್ಲ ಇತ್ತು. ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ರೆ ಆಂಬ್ಯುಲೆನ್ಸ್ ಬರೋ ಲೇಟ್ ಆಗುತ್ತೆ ಅಂತ ತಿಳಿದು ನಾವು ನಮ್ಮ ಗಾಡಿಯಲ್ಲೇ ಡಿಪಾರ್ಟ್ಮೆಂಟ್ ಗಾಡಿಯಲ್ಲೇ ಹಾಕೊಂಡ್ರೆ ಹಾಸ್ಪಿಟಲ್ ತಂದ ಮೇಲೆ ಅವ್ನು ಮೋಸ್ಟ್ಲಿ ಡೆತ್ ಆಗಿದೆ. ಹೇಳ್ತಾರೆ. ನಾವು ಹಾಕೊಂಡಲ್ವ ಗಾಡಿಯಲ್ಲಿ ಹಾಕೋ ಟೈಮ್ ಅವ್ನು ಜೀವಂತಿದ್ದ. ಬ್ರೀತಿಂಗ್ ಆಗ್ತಾ ಇತ್ತು ಅಂತ. ತಮ್ಮ ಹೆಸರು? ರಮೇಶ್ ಅಂತ. ತಮ್ಮ ಹೆಸರು?